₹1 ಕೊಡಲ್ಲ, ದಾನನೇ ಮಾಡಲ್ಲ. 100%. ನೀವು ದುಡಿಯೋ ಎಲ್ಲಾ ದುಡ್ಡಿನ ಮೇಲೆ ನಿಮಗೆ ಹಕ್ಕಿರಲ್ಲ. ನೀವು ಅದರಲ್ಲಿ ಸ್ವಲ್ಪ ಪ್ರಮಾಣನ ದಾನ ಮಾಡಲೇಬೇಕು. ಅವರು ಕಂಜೂಸ್ತನ ಮಾಡ್ತಾ ಇರ್ಬೋದು, ಬಟ್ ಅವ್ರ ಲೈಫಲ್ಲಿ ಅವರು ಆ ದುಡ್ಡನ್ನ ಎಂಜಾಯ್ ಮಾಡೋದಕ್ಕಾಗಲ್ಲ. ನೀವು ಏನೇ ಸಂಪಾದನೆ ಮಾಡ್ತೀರಲ್ಲ ಅದರಲ್ಲಿ 10% ನೀವು ಸಮಾಜಕ್ಕೆ ಕೊಡಲೇಬೇಕು. ಬಿಕಾಸ್ ದಟ್ಸ್ ಕಾಲ್ಡ್ ಟೈಥಿಂಗ್ ಅಂತ ಕರಿತೀವಿ ಅದನ್ನು. ದ ಮೂಮೆಂಟ್ ನೀವು ಯಾವಾಗ ಕೊಡ್ತಾ ಬರ್ತೀರಿ, ಆಗ ನಿಮ್ಮ ಹೃದಯ ಚಕ್ರ ಏನಿದೆ ಅದು ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಮನುಷ್ಯನಿಗೆ ಕೊಡೋ ಮನಸ್ಸಿರಲ್ವೋ ಅವ್ನಿಗೆ ಯಾವತ್ತೂ ದುಡ್ಡು ಹರಿದು ಬರೋದಿಲ್ಲ. ಫಸ್ಟ್ ಕೊಡೋದನ್ನ ಕಲ್ತ್ಕೊಳ್ಬೇಕು. ಇವಾಗ ನೀವು 10% ಕೊಟ್ಟರೆ ಏನಾಗುತ್ತಂದ್ರೆ ಒಂದು ಮ್ಯಾಜಿಕಲಿ ವಿಚಿತ್ರ ಅಂತ ಅನ್ನಿಸ್ಬೋದು, ತುಂಬಾ ನಿಜ ಇದು. ಇನ್ನು 90% ಉಳಿದಂಥ ದುಡ್ಡು ನಿಮಗೋಸ್ಕರ ಭಾಳ ಕಷ್ಟಪಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಎಷ್ಟು ದಾನ ಮಾಡ್ತೀರಲ್ಲ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಈ ಗ್ಯಾಲರಿ ಪೇಜಲ್ಲಿ ನಮ್ಮ ಸೈಟ್ಸಲ್ಲಿ ನೀವೆಲ್ಲ ನೋಡಿದ್ರೂ ನಾವು ಈ ಜನಕ್ಕೆ ದಾನ ಮಾಡಿದೀವಿ ಅಂತ ಬಿಟ್ಟು ಒಂದೇ ಒಂದು ಇಮೇಜಸ್ನು ನೀವೆಲ್ಲೂ ನೋಡಿರೋದಿಲ್ಲ. ನೀವೇನು ಮಾಡ್ತೀರೋ ಅದು ನಿಮ್ಮ ಆತ್ಮಕ್ಕೋಸ್ಕರ ಮಾಡ್ತೀರಿ, ಸಮಾಜ ಹೊಗಳ್ಳಿ ಅಂತ ಹೇಳ್ಬಿಟ್ಟು ಕಾರಣಕ್ಕೋಸ್ಕರ ಮಾಡೋದಿಲ್ಲ. ಈಗ ನಾನು ಮದುವೆನಲ್ಲಿ ಎಷ್ಟೋ ಜನ ಕರೆದು ಊಟ ಹಾಕಿಸ್ದೆ, ನಾನು ಎಂಥ ದಾನಿ ಗೊತ್ತಾ ಅಲ್ಲ. ಅವ್ರ ಮನೇಲೇನು ಊಟ ಇರಲ್ವಾ. ನಾ ಹೇಳೋದು, ಯಾರು ತುಂಬ ಕೆಳ ಸ್ತರದಲ್ಲಿದ್ದಾರೆ, ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲ್ಲ, ಅವ್ರಿಗೆ ದಾನ ಮಾಡಿ ಅಂತ. ಈಗ ಯಾರೊಬ್ಬನ ಕುಡಿಬೇಕು ನಂಗೆ ದುಡ್ಡು ಕೊಡಿ ಅಂದರೆ ಅದು ದಾನ ಅಲ್ಲ. ಈಗ ಯಾರೊಬ್ಬ ಫ್ರೆಂಡ್ ಎಲ್ಲ ನಾನು ಯಾವಾಗಲೂ ಸಿಗರೇಟ್ ಸೇದ್ರು ನಾನೇ ಕೊಡ್ತಿದ್ದೆ ಗೊತ್ತಾ ದುಡ್ಡು. ನೋ, ಇಟ್ಸ್ ನಾಟ್ ದಟ್ ದಾನ. ಸೊ ಟೈಥಿಂಗ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. ನೀವು ಎಷ್ಟು ದಾನ ಮಾಡ್ತಾ ಬರ್ತೀರಿ ಅಷ್ಟು ಲೈಫು ರಿಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವೆಲ್ದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ತಪ್ಪು ತಿಳ್ಕೊಬಾರ್ದು. ಹೇಳಿದ್ಮೇಲಿಂದ ವಾಲೆಟನ್ನು ಏನು ಇಡ್ತೀರಾ, ವಾಲೆಟ್ ಒಳಗಡೆ ನೀವು ದುಡ್ಡಿರುತ್ತೆ. ನೀವು ಆ್ಯಕ್ಚುಲಿ ಡೆಬಿಟ್ ಕಾರ್ಡು, ದುಡ್ಡು ಇವೆಲ್ಲ ಇಟ್ಟಿರ್ತೀರಿ. ಬಟ್ ದುಡ್ಡನ್ನ ಯಾವಾಗಲೂ ಹಿಂದಗಡೆ ಪಾಕೆಟಲ್ಲಿ ಇಡಬೇಡಿ. ಅದರ ಸ್ಥಾನ ಯಾವಾಗಲೂ ಇಲ್ಲಿ. ಅದಕ್ಕೆ ನಾವು ಕೊಡುವಂತ ಮರ್ಯಾದೆ. ತೆಗೆದವ್ರದ್ದು ವಾಲೆಟ್ ಅನ್ನ ನೋಡಿದ್ರೆ 1 ವರ್ಷ ಕೆಳಗಡೆ ಅವ್ರು ಬಸ್ಸಲ್ಲೋ ಟ್ರೈನಲ್ಲೋ ಫ್ಲೈಟಲ್ಲೋ ಟ್ರಾವೆಲ್ ಮಾಡಿ ಹಳೆ ಟಿಕೆಟ್ಸ್ಗಳು ಇರುತ್ತೆ ಅದ್ರೊಳಗಡೆ. ಅದು ಯಾರಿಗೂ ಬಿಲ್ ಪೇ ಮಾಡಿದ್ದಿದ್ದಾರೆ, ಯಾವುದೋ ಹೋಟೆಲ್ ಬಿಲ್ಗಳು ಆ ಥರ ಇಲ್ಲ ಇರುತ್ತೆ. ಸೊ ದಟ್ಸ್ ಕಾಲ್ಡ್ ಎಕ್ಸ್ಪೆನ್ಸಸ್ ಎನರ್ಜಿ. ಇನ್ಕಮಿಂಗ್ ಎನರ್ಜಿಗೆ ನೀವು ಎಕ್ಸ್ಪೆನ್ಸಸ್ ಎನರ್ಜಿನ ಜಾಯಿನ್ ಮಾಡಬೇಡಿ. ಬಿಕಾಸ್ ನಿಮ್ಗೆ ಅದು ಈ ಕೆಲವೊಂದ್ಸಾರಿ ನಮ್ಮ ಹತ್ತಿರದವರೇ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕಪಕ್ಕ ಮನೆಯವರು, ಸಂಬಂಧಿಕರು ಯಾರೇ ಆಗಿರ್ಬೋದು, ನೀವು ಚೆನ್ನಾಗಿ ಮಾತಾಡ್ತೀರ ಅಂತ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಮನೆಗೆ ಬರ್ತಾರೆ, ಅವ್ರ ಕಷ್ಟಗಳು ಹೇಳಕ್ಕೆ ಶುರು ಮಾಡ್ತಾರೆ. ನೀವು ಅವ್ರಿಗೇನೋ ಸಹಾಯ ಮಾಡ್ತೀರಾ ಒಂಚೂರು. ಇನ್ನೊಂದ್ಸರಿ ಹೇಳ್ತಾರೆ ಬರೀ ನಿಮ್ಮ ಕಡೆಯಿಂದನೇ ಕೊಡೋದಾಗತ್ತೆ. ನೀವು ಗಮನಿಸಿದ್ರೆ ಕೆಲವೊಂದು ಸಾರಿ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಸ್ನೇಹಿತರಾಗ್ಬೋದು, ತುಂಬ ಹತ್ತಿರದವರು ಯಾವತ್ತೂ ಒಬ್ರಿಗೆ ₹1 ಕೊಡಲ್ಲ. ಅವರು ₹1 ಕೊಡಲ್ಲ, ದಾನನೇ ಮಾಡಲ್ಲ. ಕೆಲವ್ರು ಕಂಜೂಸ್ಗಳಿರ್ತಾರೆ. ಹೆಂಗೆ ಅಂದರೆ ಎಲ್ಲನ ಹೋದ್ರೆ ಯಾವ್ದಾರು ಹೋಟ್ಲಿಗೆ ಹೋದ್ರು ಅಷ್ಟೇ, ಈಗ ಒಂದ್ಸರಿ ಒಂದು ಟ್ರೀಟೋ ಒಂದು ಪಾರ್ಟಿ ಅಂತ ಕೊಡಿಸ್ಬೋದು. ಕೆಲವ್ರು ವೆಯ್ಟ್ ಮಾಡ್ತಾರೆ, ಅವರೇ ಬಿಲ್ ಕೊಡ್ಲಿ ಅಂತ ಕಾಯೋದು. ಈ ಕಂಜೂಸ್ತನ ಮಾಡೋದಿರತ್ತೆ ಗೊತ್ತಾ, ಇದರಿಂದ ಕೂಡ ಎಫೆಕ್ಟ್ ಆಗತ್ತಲ್ಲ. 100%. ನೀವು ದುಡಿಯೋ ಎಲ್ಲ ದುಡ್ಡಿನ ಮೇಲೆ ನಿಮಗೆ ಹಕ್ಕಿರಲ್ಲ. ನೀವು ಅದರಲ್ಲಿ ಸ್ವಲ್ಪ ಪ್ರಮಾಣನ ದಾನ ಮಾಡಲೇಬೇಕು. ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು ಹೇಳಿದ್ರಲ್ವಾ, ಅಂದರೆ ಕಂಜೂಸ್ತನ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅವರು ಕಂಜೂಸ್ತನ ಮಾಡ್ತಾ ಇರ್ಬೋದು, ಬಟ್ ಅವ್ರ ಲೈಫಲ್ಲಿ ಅವರು ಆ ದುಡ್ಡನ್ನ ಎಂಜಾಯ್ ಮಾಡೋದಕ್ಕಾಗಲ್ಲ. ಆಯ್ತಾ? ತುಂಬ ಜನ ಇದರಲ್ಲೂ ಅಂದ್ಕೊಳ್ತಾರೆ. ಯಾಕೆ ನೋಡಿ, ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಏನೇ ಸಂಪಾದನೆ ಮಾಡ್ತೀರಲ್ಲ ಅದರಲ್ಲಿ 10% ನೀವು ಸಮಾಜಕ್ಕೆ ಕೊಡಲೇಬೇಕು. ಬಿಕಾಸ್ ದಟ್ಸ್ ಕಾಲ್ಡ್ ಟೈಥಿಂಗ್ ಅಂತ ಕರಿತೀವಿ ಅದನ್ನು. ಟೈಥಿಂಗ್ ಅಂದರೆ ನೀವು ಏನು ಸಂಪಾದನೆ ಮಾಡ್ತೀರಿ, ಈಗ 10,000 ಸಂಪಾದನೆ ಮಾಡ್ತಾ ಇದ್ದೀರಾ, ₹1,000 ನಂದಲ್ಲ ಅಂತ ಹೇಳ್ಬಿಟ್ಟು ಕೊಡ್ಬೇಕು ನೀವು. ದ ಮೂಮೆಂಟ್ ನೀವು ಯಾವಾಗ ಕೊಡ್ತಾ ಬರ್ತೀರಿ, ಆಗ ನಿಮ್ಮ ಹೃದಯ ಚಕ್ರ ಏನಿದೆ ಅದು ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಮನುಷ್ಯನಿಗೆ ಕೊಡೋ ಮನಸ್ಸಿರಲ್ವೋ ಅವ್ನಿಗೆ ಯಾವತ್ತೂ ದುಡ್ಡು ಹರಿದು ಬರೋದಿಲ್ಲ. ಫಸ್ಟ್ ಕೊಡೋದನ್ನ ಕಲ್ತ್ಕೊಳ್ಬೇಕು. ಇವಾಗ ನೀವು 10% ಕೊಟ್ಟರೆ ಏನಾಗುತ್ತಂದ್ರೆ ಒಂದು ಮ್ಯಾಜಿಕಲಿ ವಿಚಿತ್ರ ಅಂತ ಅನ್ನಿಸ್ಬೋದು, ತುಂಬಾ ನಿಜ ಇದು. 10% ನೀವು ಕೊಟ್ಟರೆ ಇನ್ನು 90% ಉಳಿದಂಥ ದುಡ್ಡು ನಿಮಗೋಸ್ಕರ ಭಾಳ ಕಷ್ಟಪಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಮ್ಯಾಜಿಕ್. ಇದು ನೀವು ಬೇಕಾದ್ರೆ ಅಪ್ಲೈ ಮಾಡಿ ನೋಡಿ. ನೀವು ಎಷ್ಟು ದಾನ ಮಾಡ್ತೀರಲ್ಲ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಆ್ಯಂಡ್ ದಾನ ಮಾಡೋದು ಅಂತ ಹೇಳಿದ ತಕ್ಷಣ ಒಂದು ಸೆಲ್ಫಿ ತೊಗೊಂಡ್ಬಿಟ್ಟು ನೋಡಿ ಇವ್ರಿಗೆಲ್ಲ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು, ಆಮೇಲೆ ವಾಪಸ್ ಎಷ್ಟು ಲೈಕ್ಸ್ ಬಂದ. ನೋ, ಇಟ್ಸ್ ನಾಟ್ ಕಾಲ್ಡ್ ದಾನ. ಅದಲ್ಲ. ನೀವು ಒಂದು ಮಾತು ಹೇಳ್ತಾರೆ, ನಾವು ಬಲಗೈಲಿ ಕೊಡೋದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ಆ ಥರ ಇರ್ಬೇಕು ದಾನ ಅಂತ ಹೇಳಿದ್ರೆ. ನೀವು ಕೊಡುವಂಥದ್ದು ಅಡ್ವರ್ಟೈಸ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಈ ಗ್ಯಾಲರಿ ಪೇಜಲ್ಲಿ ನಮ್ಮ ಸೈಟ್ಸಲ್ಲಿ ನೀವೆಲ್ಲ ನೋಡಿದ್ರೂ ನಾವು ಈ ಜನಕ್ಕೆ ದಾನ ಮಾಡಿದೀವಿ ಅಂತ ಬಿಟ್ಟು ಒಂದೇ ಒಂದು ಇಮೇಜಸ್ನು ನೀವೆಲ್ಲೂ ನೋಡಿರೋದಿಲ್ಲ. ಬಿಕಾಸ್ ನೀವೇನು ಮಾಡ್ತೀರೋ ಅದು ನಿಮ್ಮ ಆತ್ಮಕ್ಕೋಸ್ಕರ ಮಾಡ್ತೀರಿ, ಸಮಾಜ ಹೊಗಳ್ಳಿ ಅಂತ ಹೇಳ್ಬಿಟ್ಟು ಕಾರಣಕ್ಕೋಸ್ಕರ ಮಾಡೋದಿಲ್ಲ. ಅಲ್ಲ, ಈಗ ನೀವೇನೊಂದು ಹೇಳಿದ್ರಲ್ಲ, ಈಗ ನೀವು ನಿಮ್ಮ ಆದಾಯದಲ್ಲಿ 10% ಸಮಾಜಕ್ಕೆ ಕೊಡಿ ಅಂತ. ಈಗ ಸಮಾಜಕ್ಕೆ ಅಂದ್ರೆ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರು, ಅಂದ್ರೆ ಈಗ ಯಾರು ವಯಸ್ಸಾದವರು ಅಥವಾ ಭಿಕ್ಷುಕರು ಅಥವಾ ನೀವು ಬೇರೆ ಯಾರನ್ನ ಕಷ್ಟದಲ್ಲಿ ಆರ್ಥಿಕವಾಗಿ ಸಮಸ್ಯೆಲಿದ್ದವರು, ಈಗ ತರಕಾರಿ ಮಾರ್ಕೊಂಬಂದಂಥವ್ರು
ಅಥವಾ ಯಾರಾದ್ರೂ ಹಣದ ಅವಶ್ಯಕತೆ ಇರೋರು ಅಂಥವ್ರಿಗೆ ಮಾಡ್ತಾ ಹೋಗ್ಬೇಕಾ, ಅಥವಾ ಈಗ ಯಾರೋ ನಮ್ಮ ಹತ್ತಿರದವರು, ಈಗ ನಮ್ಮ ದೊಡ್ಡಪ್ಪನ ಮಗನೋ ಚಿಕ್ಕಪ್ಪನ ಮಗನೋ ನಮ್ಮ ಕ್ಲೋಸ್ ಫ್ರೆಂಡು ಅವನು ಎಲ್ಲೋ ಕಷ್ಟದಲ್ಲಿರ್ತಾನೆ ಅವನಿಗೆ ಕೊಡೋದು, ಅದು ಸೋಷಿಯಲ್ ಸರ್ವಿಸ್ ಅಲ್ಲೇ ಬರುತ್ತಾ ಅಥವಾ? ಏನಂದ್ರೆ ನೀವು ದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಇಟ್ ಡಸಂಟ್ ಮೀನ್ ದಟ್ ನೀವು ತುಂಬ ಚೆನ್ನಾಗಿರೋರು ಕೊಡೋದು ಅಂತಲ್ಲ ಅರ್ಥ ಅದ್ರದ್ದು. ಈಗ ದಾನ ಮಾಡೋದು ಅಂತ ಹೇಳಿದ್ರೆ ಏನಂದರೆ, ಈಗ ನಾನು ಮದುವೆನಲ್ಲಿ ಎಷ್ಟೋ ಜನ ಕರೆದು ಊಟ ಹಾಕಿಸ್ದೆ, ನಾನು ಎಂಥ ದಾನಿ ಗೊತ್ತಾ ಅಲ್ಲ. ಅವ್ರ ಮನೇಲೇನು ಊಟ ಇರಲ್ವಾ. ನಾನು ಹೇಳೋದು, ಯಾರು ತುಂಬ ಕೆಳ ಸ್ತರದಲ್ಲಿದ್ದಾರೆ, ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲ್ಲ, ಅವ್ರಿಗೆ ದಾನ ಮಾಡಿ ಅಂತ. ಯಾರೊಬ್ಬನ ಕುಡಿಬೇಕು ನಮ್ಗೆ ದುಡ್ಡು ಕೊಡಿ ಅಂದರೆ ಅದು ದಾನ ಅಲ್ಲ. ಸೊ ನಾನು ಹೇಳೋದು, ನೀವು ದಾನ ಮಾಡೋಕ್ಕಾದ್ರೆ ಅದಕ್ಕೊಂದು ಅರ್ಥ ಇರಬೇಕು. ಇನ್ನೊಂದ್ಸರಿ ಹೇಳಿ ಆ ಜೋಕು. ಯಾರೋ ಒಬ್ರು ನನಗೆ ಇವತ್ತು ಸಾಯಂಕಾಲ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಒಂದು 10 ರೂಪಾಯಿ ಕಡಿಮೆ ಆಗಿದೆ ಕೊಡಿ ಅಂತಂದ್ರೆ ಅದಲ್ಲ. ನನಗೆ ಅರ್ಥ ಆಯ್ತು, ಅದಕ್ಕೆ ನಾನು ಕೇಳಿದ್ದು. ಅದು ಅಂದ್ರೆ ಕುಡಿಯೋದಕ್ಕೆ ಅದಕ್ಕೆಲ್ಲ ಪ್ರಮೋಟ್ ಮಾಡಬಾರ್ದು, ಆಯ್ತಾ. ಸೊ ಈಗ ಯಾರೊಬ್ಬ ಫ್ರೆಂಡ್ ಎಲ್ಲ ನೋಡಿ ಯಾವಾಗಲೂ ಸಿಗರೇಟ್ ಸೇದ್ರು ನಾನೇ ಕೊಡ್ತಿದ್ದೆ ಗೊತ್ತಾ ದುಡ್ಡು. ನೋ, ಇಟ್ಸ್ ನಾಟ್ ದಟ್ ದಾನ, ಅವೆಲ್ಲ ದಾನಗಳಲ್ಲ. ಸೊ ದಾನ ಅಂತ ಹೇಳಿದ್ರೆ ನಮಗಿಂತ ತುಂಬ ಕೆಳ ಸ್ತರದಲ್ಲಿರುವಂಥವ್ರು ಅಥವಾ ನೀವು ಅವ್ರಿಗೆ ಜಾಸ್ತಿ ಕೊಡ್ತಾ ಬನ್ನಿ, ನಿಮ್ಗೆ ಆಟೋಮೆಟಿಕಲಿ ನಿಮ್ಮ ಹೆಂಗಂತ ಹೇಳಿದ್ರೆ ನಿಮ್ಮ ಒಳಗಡೆ ಸೆಟಲ್ ಲೆವೆಲ್ ಚೇಂಜ್ ನಿಮಗೆ ಅರ್ಥ ಆಗುತ್ತೆ. ಆ ಫ್ರೀಕ್ವೆನ್ಸಿ ಇದೆಯಲ್ಲ, ಬಿಕಾಸ್ ವೆಲ್ತ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿ ಚೇಂಜ್ ಆಗೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಬಿಕಾಸ್ ನೀವು ದಾನ ಮಾಡೋದ್ರಿಂದ ನಿಮ್ಮ ವೆಲ್ತ್ ರೆಡ್ಯೂಸ್ ಆಗಲ್ಲ. ನಿಮ್ಮ ಸಬ್ಕಾನ್ಷಿಯಸ್ ಏನು ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ನಾನು ಆಲ್ರೆಡಿ ವೆಲ್ದಿ ಅಂತ. ಜೊತೆಗೆ ಯೂನಿವರ್ಸ್ ನಿಮ್ಗೆ ಡೆಫಿನೆಟಾಗಿ ಸಹಾಯ ಮಾಡುತ್ತೆ. ಸೊ ಥಿಂಗ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್. ನೀವೆಷ್ಟು ದಾನ ಮಾಡ್ತಾ ಬರ್ತೀರಿ ಅಷ್ಟು ಲೈಫು ರಿಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವೆಲ್ದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕೆಲವೊಂದ್ಸಾರಿ ಮನೆಗಳಲ್ಲಿ ನೀವು ದುಡ್ಡು ಕೊಟ್ಟಾಗ ಕೆಲವರು ಎಡಗೈಲಿ ಇಸ್ಕೊಂತಾರೆ, ಕೆಲವರು ಅಲ್ಲಿ ಇಟ್ಬಿಡು ಅಂತ ಅಂದ್ಬಿಟ್ಟು ಅಂತಾರೆ, ಕೆಲವರು ಈಗ ಹಾಸಿಗೆಗಳ ಮೇಲೆ ಎಲ್ಲಂದ್ರೆ ಅಲ್ಲಿ ಬಚ್ಚಿಟ್ಟಿರ್ತಾರೆ. ಈಗ ದುಡ್ಡನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತಾರೆ. ದುಡ್ಡನ್ನ ಒಂದು ಸರಿಯಾಗಿ ಅದನ್ನ ಮೇಂಟೈನ್ ಮಾಡಲ್ಲ. ಈಗ ಹಣ ಅಂತಕ್ಕಂಥದ್ದು ಅದು ಲಕ್ಷ್ಮಿ, ಅದೊಂದು ಶಕ್ತಿ ಅದು ಅಲ್ವಾ. ಈಗ ಹಣನ ಸರಿಯಾದಂಥ ರೀತಿಯಲ್ಲಿ ಮೇಂಟೈನ್ ಮಾಡೋಕ್ಕೆ ಒಂದು ರಿಚುವಲ್ ಥರ ಏನಾದರೂ ಇದೆಯಾ? ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಒಂದು 5 ಟಿಪ್ಸ್ ಹೇಳ್ತೀನಿ ಇದಕ್ಕೆ. ನಂಬರ್ 1, ಇದು ವಾಲೆಟಿಂದ ಸ್ಟಾರ್ಟ್ ಮಾಡ್ತೀನಿ. ವಾಲೆಟ್ ಬೇಕಾಗಿರೋದು ಬಹಳ ಕೇಳಿಸ್ಕೊಳ್ಳಿ. ಇದು ತಪ್ಪು ತಿಳ್ಕೊಬಾರ್ದು ಹೇಳದ್ಮೇಲಿಂದ. ವಾಲೆಟನ್ನ ಏನ್ ಇಡ್ತೀರಾ ವಾಲೆಟ್ ಒಳಗಡೆ? ನೀವು ದುಡ್ಡು ಇಟ್ಟಿರ್ತೀರಿ. ಕಾರ್ಡ್ ಈಸ್ ಆಲ್ಸೋ ಪ್ಲಾಸ್ಟಿಕ್ ಮನಿ ಅಂತ. ದಟ್ ಈಸ್ ಆಲ್ಸೋ ಮನಿ. ದುಡ್ಡಿರುತ್ತೆ, ಪ್ಲಾಸ್ಟಿಕ್ ಕಾರ್ಡ್ಗಳು, ಪ್ಲಾಸ್ಟಿಕ್ ಮನಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ಗಳು ಎಲ್ಲ ಇರುತ್ತೆ. ನಿಮ್ಮ ಐಡೆಂಟಿಟಿ ಇರುತ್ತೆ. ಬಟ್ ಮೇಜರ್ಲಿ ದುಡ್ಡು ಅಂತ ಬಂದಾಗ ನೀವು ಆಕ್ಚುಲಿ ಡೆಬಿಟ್ ಕಾರ್ಡು ಮತ್ತೆ ನಿಮ್ಮ ದುಡ್ಡು ಇವೆಲ್ಲ ಇಟ್ಟಿರ್ತೀರಿ. ಬಟ್ ದುಡ್ಡನ್ನ ಯಾವಾಗ್ಲೂ ಹಿಂದಗಡೆ ಪಾಕೆಟ್ ಅಲ್ಲಿ ಇಡಬೇಡಿ. ಅದ್ರ ಸ್ಥಾನ ಯಾವಾಗ್ಲೂ ಇಲ್ಲಿ. ದಿಸ್ ಇಸ್ ನಂಬರ್ 1 ಮಿಸ್ಟೇಕ್. ಐ ಫೀಲ್ ಯು ಅಂಡರ್ಸ್ಟುಡ್. ಓಕೆ. ಸೊ ಬ್ಯಾಕ್ ಸೈಡ್ ಅಲ್ಲಿ ಇಡಬಾರ್ದು ದುಡ್ಡನ್ನ. ನೀವೇ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರಿಚುವಲ್ಸ್ ಅಲ್ಲ, ಸೂಪರ್ಸ್ಟಿಷನ್ಸ್ ಅಲ್ಲ ಇದು. ಅದಕ್ಕೆ ನಾವು ಕೊಡುವಂತ ಮರ್ಯಾದೆ. ಎರಡನೇದು, ನೀವು ದುಡ್ಡನ್ನ ಪಾಕೆಟ್ ಅಲ್ಲಿ ಇಡ್ತೀರಲ್ಲ, ವಾಲೆಟ್ ಅಲ್ಲಿ ಇಡ್ತೀರಲ್ವಾ, ಎಲ್ರು ಏನ್ ಮಾಡ್ತಾರೆ ಅಂದ್ರೆ ತೆಗೆದವ್ರದ್ದು ವಾಲೆಟ್ ಅನ್ನ ನೋಡಿದ್ರೆ 1 ವರ್ಷ ಕೆಳಗಡೆ ಅವ್ರು ಬಸ್ಸಲ್ಲೋ, ಟ್ರೈನಲ್ಲೋ, ಫ್ಲೈಟ್ ಅಲ್ಲೋ ಟ್ರಾವೆಲ್ ಮಾಡಿ ಹಳೆ ಟಿಕೆಟ್ಸ್ಗಳು ಇರುತ್ತೆ ಅದ್ರೊಳಗಡೆ. ಅದು ಯಾರಿಗೋ ಬಿಲ್ ಪೇ ಮಾಡಿದ್ದಿದ್ರೆ ಹೋಟೆಲ್ ಬಿಲ್ಗಳು ಇಲ್ಲ ಇರುತ್ತೆ. ಸೊ ದಟ್ಸ್ ಕಾಲ್ಡ್ ಎಕ್ಸ್ಪೆನ್ಸಸ್ ಎನರ್ಜಿ. ನಿಮ್ಗೆ ಇನ್ಕಮಿಂಗ್ ಎನರ್ಜಿಗೆ ನೀವು ಎಕ್ಸ್ಪೆನ್ಸಸ್ ಎನರ್ಜಿನ ಜಾಯಿನ್ ಮಾಡಬೇಡಿ. ಬಿಕಾಸ್ ನಿಮ್ಗೆ ಅದನ್ನ ಯಾವಾಗಲೂ ತೆಗೆದು ನೋಡ್ತೀರಾ ಅಂತ ಇಟ್ಕೊಳ್ಳಿ. ನೀವು ಕ್ಲೇಮ್ ಕ್ಲೇಮ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಮತ್ತೆ ಅವಾಗ ಮೂಡ್ ಆಫ್ ಆಗುತ್ತೆ. ಅಯ್ಯೋ ನನ್ನ ಲೈಫೆಲ್ಲ ಇಷ್ಟೇನೆ, ನಾ ಕ್ಲೇಮೇ ಮಾಡಲ್ಲ ಯಾವತ್ತು. ಸೆಲ್ಫ್ ಡಿಕ್ಲರೇಷನ್. ಸೊ ಹಂಗಾಗಿ ನೀವು ಎಕ್ಸ್ಪೆನ್ಸಸ್ ಎನರ್ಜಿನ ಸಪ್ರೇಟ್ ಮಾಡಿ. ನಂಬರ್ 3, ನಿಮ್ಮ ವಾಲೆಟ್ನಲ್ಲಿ, ಆ್ಯಂಡ್ ಇದನ್ನ ಸೂಪರ್ಸ್ಟಿಷನ್ಸ್ ಅಂತ ಅನ್ಕೋಬಹುದು, ಆದರೆ ಇಟ್ ವರ್ಕ್ಸ್. ಏನಂದ್ರೆ ನೀವು ಗೋಲ್ಡ್ ಅಂದ್ರೆ ಕಲರ್ಸ್ಗಳು ನಾನು ಹೇಳ್ತಾ ಇರೋದು, ಗೋಲ್ಡ್ ಕಲರ್, ಬ್ರೌನ್ ಕಲರ್, ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್, ಈ ಇಷ್ಟು ಪಾಕೆಟ್ಸ್ಗಳನ್ನ ಮಾತ್ರ ಯೂಸ್ ಮಾಡೋದಕ್ಕೆ ನಾನು ಸ್ಟ್ರಾಂಗ್ ರೆಕಮೆಂಡೇಶನ್ ಮಾಡ್ತೀನಿ. ನಾಟ್ ಲೆದರ್ ಪಾಕೆಟ್ಸ್ ಅಥವಾ ಲೆದರ್ ವಾಲೆಟ್ಸ್ಗಳನ್ನ ಐ ನೆವರ್ ರೆಕಮೆಂಡ್ ಬಿಕಾಸ್ ಇಟ್ಸ್ ಹಾರ್ಮ್ಫುಲ್ ಟು ಅನಿಮಲ್ಸ್. ಸೊ ಹಂಗಾಗಿ ಚರ್ಮದಿಂದ ಮಾಡಿರೋದು ನಾನು ನನ್ನ ದುಡ್ಡು ಇಡೋದಕ್ಕೆ ಅದನ್ನ ಉಪಯೋಗಿಸುವಂತ ಅವಶ್ಯಕತೆ ಇಲ್ಲ. ನಂಬರ್ 4 ಏನಂದ್ರೆ, ಇದು ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಏನಂದ್ರೆ ಪ್ರತಿ ಟೈಮು 12,000 ರೂಪಾಯಿನ ನೀವು 1,200 ರೂಪಾಯಿಂದ ಸ್ಟಾರ್ಟ್ ಮಾಡಿ, 3 ಅನ್ನುವಂಥ ನಂಬರಿಂದ 12,000 ರೂಪಾಯಿನ ವಾಲೆಟ್ ಅಲ್ಲಿ ಇಟ್ಟಿರಿ ಯಾವಾಗಲೂ. ಅಂಡ್ ನೀವು ಯಾವಾಗಲೂ ವಾಲೆಟ್ ತೆಗೆದಾಗ ನೀವು ಯಾವಾಗಲೂ ದುಡ್ಡನ್ನ ನೋಡ್ತೀರಾ ಅದರಲ್ಲಿ. 12,000 ಇಟ್ಕೊಂಡ್ರು. 12,000. ಸೊ ಬಿಕಾಸ್ 3 ಈಸ್ ಕಾಲ್ಡ್, ಅದೊಂಥರ ಸ್ಪಿರಿಚುವಲ್ ನಂಬರ್. ಓಕೆ. ಸೊ ನೀವು ಯಾವಾಗ 12,000 ರೂಪಾಯಿ ನೀವು ಅದ್ರೊಳಗಡೆ ಇಟ್ಕೊಂಡಿರ್ತೀರಿ, ಆಟೋಮೆಟಿಕಲಿ ನಿಮ್ಮ ವೈಬ್ರೇಷನ್ಸೇ ಬೇರೆ ಇರುತ್ತೆ. ಸೊ ನೀವು ಯಾವಾಗಲೂ ಆ ದುಡ್ಡನ್ನ ನೋಡ್ತಾನೆ ಇರ್ತೀರಿ.
ಓಕೆ, ಸೊ ದಟ್ ಕ್ರಿಯೇಟ್ಸ್ ದ ಮ್ಯಾಜಿಕ್. ಆ್ಯಂಡ್ ಲಾಸ್ಟ್ ಒನ್ ಏನಂತ ಹೇಳಿದ್ರೆ, ನೀವು ಯಾರಿಗೆ ಯಾವಾಗಲೇ ಅದರಿಂದ ಅಮೌಂಟನ್ನು ತೆಕ್ಕೊಟ್ರು ಅದನ್ನು ಬ್ಲೆಸ್ ಮಾಡ್ಬಿಟ್ಟು ಕೊಡಿ. ದಟ್ ಕಮ್ಸ್ ಬ್ಯಾಕ್ ಟು ಯು ಲಾಟ್. ನಿಮ್ಗೆ ವಾಪಸ್ ಅದು ತುಂಬಾ ಎಚ್ಚರದಿಂದ ವಾಪಸ್ ಬರ್ತಾ ಹೋಗುತ್ತೆ. ಹಾಂ, ಅಂದರೆ ಮನಸ್ಫೂರ್ತಿಯಾಗಿ ಒಂಥರ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಅದನ್ನು ಕೊಡಿ. ನಿಮ್ಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ಈ ಥರದೊಂದು 5 ರಿಚುವಲ್ಸ್ನ ಫಾಲೋ ಮಾಡಿ ನೋಡಿ. ಜೊತೆಗೆ ಇನ್ನೊಂದು ಬೋನಸ್ ಟಿಪ್ಸ್ ಏನಂದರೆ, ನೀವು ಯಾವ ದೇವ್ರ ಇಷ್ಟ ನಿಮಗೆ, ಆ ದೇವರನ್ನ ಜೊತೆಗೆ ಇಟ್ಕೊಳ್ಳಿ. ಯಾಕಂದರೆ ತುಂಬ ಟೈಮು ನಮ್ಗೆ ಇಷ್ಟ ಆದವರು ನಮ್ಮ ಜೊತೆಗಿದ್ದಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರುತ್ತೆ. ಅದೇ ಪ್ರಕಾರ ನೀವು ಯಾವ ದೇವ್ರ ಫೋಟೋ ಇಟ್ಕೊಂಡಿರ್ತೀರಿ, ಅದು ನಿಮ್ಮ ಜೊತೆಗಿದ್ದಾಗ ನಿಮ್ಮ ಕ್ಲಾರಿಟಿ ಲೆವೆಲ್, ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರುತ್ತೆ. ಹಾಗಾಗಿ ಬ್ಯಾಕ್ ಸೈಡ್ ಪಾಕೆಟಲ್ಲಿ ಇಡಬೇಡಿ ದೇವ್ರ ಫೋಟೋ ಎಸ್ಪೆಷಲಿ. ಮತ್ತೆ ಕೆಲವರು ದೇವ್ರ ಫೋಟೋಗಳು, ತುಂಬಾ ದೇವ್ರ ಫೋಟೋಗಳು ಇಟ್ಕೊಂಡಿರ್ತಾರೆ. ಅದು ಅವಶ್ಯಕತೆ ಇಲ್ಲ ಅನ್ಸ. ಒಂದೊಂದು ಯಾವ್ದು ಅವ್ರು ಇಷ್ಟವಾಗಿದ್ದ ಅವಶ್ಯಕತೆ ಇಲ್ಲ. ನಾ ಹೇಳುದು ಒಂದೇ. ಮತ್ತೆ ಕುಂಕುಮಗಳು, ದೇವಸ್ಥಾನಕ್ಕೆ ಕುಂಕುಮ, ಅದನ್ನ ಅದೇ ಹೇಳುದು, ನೀವು ಅದೆಲ್ಲ ಪಾಸಿಟಿವ್ ಎನರ್ಜಿ ಇರೋದನ್ನ ತಗೊಂಡ್ಬರ್ತೀರಿ, ಇಟ್ಕೊಳ್ಳೋ ಪ್ಲೇಸ್ನ ಚೇಂಜ್ ಮಾಡಿ. ಅದು ಹೃದಯದಲ್ಲಿ ಇರ್ಬೇಕು ಯಾವಾಗ್ಲೂ, ಅಲ್ವಾ? ಸೊ ಬಟ್ ಇವಾಗಂತೂ ನಾವು ಕ್ಯಾಶ್ ಯೂಸ್ ಮಾಡೋದೇ ಕಡಿಮೆ, ಆದ್ರೂ ಇದನ್ನ ಇಟ್ಕೊಂಡು ನೋಡಿ, ಅಂಡ್ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್ ಲಾಟ್.